ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯಗಳು. ಎಸ್, ಇವತ್ತು 14ನೇ ತಾರೀಕು IPL ಆಕ್ಷನ್ ನಡೀತಾ ಇರುವಂತ ಡೇಟ್ ಅಂತಾನೆ ಹೇಳ್ಬೋದಾಗಿದೆ. ಇವತ್ತಂತೂ ಎಲ್ಲ IPL ಫ್ರಾಂಚೈಸಿಗಳು ಕೂಡ ಮಧ್ಯಾಹ್ನದಿಂದನೇ ಇವತ್ತು ಯಾವ್ಯಾವ ಪ್ಲೇಯರ್ಸ್ಗಳು ಬೇಕು ಅನ್ನೋಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ ಒಂದೊಂದು ಟೀಮು. ಅದ್ರಲ್ಲಂತೂ ಸೀಸನ್ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತ ಟೀಮ್ಸ್ ಗಳಂತೂ 100% ಉತ್ಸುಕತೆಯಲ್ಲಿ ಇರ್ತಾರೆ. ಅದು ಯಾವ್ಯಾವ ಟೀಮ್ಸ್ ಗಳು ಹೆಚ್ಚಿನಾಗಿ ಪಾರ್ಟಿಸಿಪೇಟ್ ಅಲ್ಲಿ ಹೆಚ್ಚಿನಾಗಿ ಆಸಕ್ತಿಯನ್ನು ಇಟ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರತ್ತೆ, ಮತ್ತೆ ಯಾವ್ಯಾವ ತರ ಆಕ್ಷನ್ ಆಗುತ್ತೆ, ನಮ್ಮ ಆರ್ ಒಂದು ಅಡ್ವಾಂಟೇಜ್ ಏನಿರೋದು ಅನ್ನೋದನ್ನ ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಒಟ್ನಲ್ಲಿ IPL ಆಕ್ಷನ್ ನಲ್ಲಿ ಯಾವ್ಯಾವ ರೀತಿ ಪರ್ಚೇಸ್ ಆಗುತ್ತೆ ಅನ್ನೋದನ್ನ. ಅದಕ್ಕೂ ಮೊದಲಿಗೆ ಚಾನಲ್ ವಿಸಿಟ್ ಮಾಡ್ತಾ ಹೊಸಬ್ರ ಇದೆ, ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಮಾಡೋಂತ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟ್ ಹೋಗೋದ್ರ ಮೊದಲದಾಗಿ ಇವತ್ತು 14ನೇ ತಾರೀಕು ಆಗಿರೋದ್ರಿಂದ 2 ಗಂಟೆಯಿಂದ ಇವತ್ತು IPL ನ ಆಪ್ಷನ್ಸ್ ಗಳು ಸ್ಟಾರ್ಟ್ ಆಗತ್ತೆ ಅನ್ನೋದು ಅಫಿಷಿಯಲ್ ಹಾಕೊಂಡು ಕನ್ಫರ್ಮ್ ಆಗಿರೋದು. ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಭಾಗವನ್ನ ಮಾಡ್ಕೊಂಡು ಮಧ್ಯ ಟೀ ಬ್ರೇಕ್, ಅದೇ ರೀತಿ ಲಂಚ್ ಬ್ರೇಕ್ ಅಂತ ಎಲ್ಲ ಸಿಕ್ಕಾಪಟ್ಟೆ ಡಿವೈಡ್ ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ನನ್ನ ಪ್ರಕಾರ 9 ಗಂಟೆ ಅಥವಾ 10 ಗಂಟೆ ತನಕನೂ ಕೂಡ ಆಗತ್ತೆ ಆಕ್ಷನ್. ಇವತ್ತಂತೂ ಫುಲ್ ಆಕ್ಷನ್ ಡೇಟ್, ಅದು ಕೂಡ ಅಬು ದುಬೈಯಲ್ಲಿ ಆಗ್ತಿರೋದ್ರಿಂದ ಅಲ್ಲಂತೂ ಏನು ಕೂಡ ಡಿಫ್ರೆಂಟ್ ಏನು ಆಗಲ್ಲ. ನನ್ನ ಪ್ರಕಾರ ಒಂದು 2 ಗಂಟೆ, ನಂತರ 2 ಗಂಟೆ 2-2:30ಗಂತೂ ಸ್ಟಾರ್ಟ್ ಆಗೋದಂತ 100% ಹೌದು. ಜಿಯೋ ಹಾಟ್‌ಸ್ಟಾರ್ ನನ್ನ ಪ್ರಕಾರ ಲೈವ್ ಹಾಕೊಂಡು ನೋಡ್ಬೋದಾಗತ್ತೆ. ಮೇನ್ ಹಾಕೊಂಡು ನಮ್ಮ RCB ಒಂದು 16 ಕೋಟಿ ಇಟ್ಕೊಂಡು ನಮ್ಮ RCB ಬಗ್ಗೆ ಮಾತಾಡೋದಾದ್ರೆ, ನಮ್ಮ RCBಗೆ ಮೇನ್ ಹಾಕೊಂಡು 16 ಕೋಟಿಯಲ್ಲಿ ಮೇನ್ ಹಾಕೊಂಡು ಒಂದು ಬೌಲರ್ಸ್, ಆಲ್ರೌಂಡರ್ಸ್, ಬ್ಯಾಟರ್ ಅಂಡ್ ಜೆನ್ಯೂನ್ ಹಾಕೊಂಡು ವಿಕೆಟ್ ಕೀಪರ್ಸ್ ಕಡೆ ನಮ್ಮ RCB ಟಾರ್ಗೆಟ್ ಹೋಗೋದಂತ ಹೌದು. ಯಾಕಪ್ಪ ಅಂತ ಹೇಳಿದ್ರೆ ವಿಕೆಟ್ ಕೀಪಿಂಗ್ ಆಪ್ಷನ್ ಜಿತೇಶ್ ಶರ್ಮಾ ಅವರು ಒಬ್ಬರೇ ಇರೋದ್ರಿಂದ ಮತ್ತೆ ಅವ್ರಿಗೂ ಕೂಡ ಸಪೋರ್ಟ್ ಹಾಕೊಂಡು ಒಬ್ರು ಬೇಕೇ ಬೇಕಾಗತ್ತೆ. ಅದಕ್ಕೊಂದು ನಮ್ಮ RCB ಟಾರ್ಗೆಟ್ ಅಂತೂ ಹೋಗುತ್ತೆ. ನೆಕ್ಸ್ಟ್ ಅಲ್ಲಿ ಬೌಲಿಂಗ್ ಕಡೆಗೆ ಯಾರ್ಯಾರು ಬೇಕಾಗ್ತಾರೆ, ಅದೇ ರೀತಿಯಾಗಿ ಆಲ್ರೌಂಡರ್ಸ್ ಗಳು, ಓವರ್ಸೀಸ್ ಬ್ಯಾಟರ್, ಇಂಡಿಯನ್ ಬ್ಯಾಟರ್, ಮಿಡ್ಲ್ ಆರ್ಡರ್ ಬ್ಯಾಟರ್, ಅದೇ ರೀತಿ ಫಿನಿಶರು, ಬೌಲರ್ಸ್ ಗಳ ಕ್ಯಾಟಗರಿಯಲ್ಲಿ ಇಂಡಿಯನ್ ಬೌಲರ್ಸ್ ಅಂಡ್ ಓವರ್ಸೀಸ್ ಬೌಲರ್ಸ್ ಗಳು ಅಂಡ್ ಮೇನ್ ಅಕೌಂಟ್ ಸ್ಪಿನ್ನರ್ಸ್ ಗಳ ರೋಲ್ ಅಲ್ಲಿ ನಮ್ಮ RCB ಯಾರ್ಯಾರನ್ನ ಟಾರ್ಗೆಟ್ ಮಾಡಬಹುದು. ಅದೇ ರೀತಿ ಸ್ಪಿನ್ನರ್ಸ್ ಕಡೆ ಬರೋದು ಸುರೇಶ್ ಶರ್ಮಾ ಅವ್ರಿಗೆ ರಾಹುಲ್ ಚಹರ್ ಅವರ ಒಂದು ಟಾರ್ಗೆಟ್ ಹೋಗುವಂತ ಸಾಧ್ಯತೆ, ಅದೇ ರೀತಿ ರವಿ ಬಿಷ್ಣೋಯ್ ಅವರು ಇರೋದು. ಎಲ್ಲರೂ ಕೂಡ ಮೆಗ ಸ್ಪಿನ್ನರ್ಸ್ ಗಳಿರೋದ್ರಿಂದ ನಮ್ಮ RCB ಕೂಡ ಒಳ್ಳೆಯದಾಗಿ ಸಾಥ್ ಸಿಗತ್ತೆ ಅಂತ ಅನ್ನಿಸ್ತಾ ಇರೋದು. ನೆಕ್ಸ್ಟ್ ಅಲ್ಲಿ ಆಲ್ರೌಂಡರ್ಸ್ ಗಳ ಕ್ಯಾಟಗರಿಯಲ್ಲಿ ಓವರ್ಸೀಸ್ ಆಗಿರ್ಬೋದು, ನಮ್ಮ ಇಂಡಿಯಾ ಆಲ್ರೌಂಡರ್ಸ್ ಗಳಾಗಿರ್ಬೋದು, ಅದೇ ರೀತಿಯಾಗಿ ಮಿಡ್ಲ್ ಆರ್ಡರ್ ಅಲ್ಲಿ ಸ್ಟ್ರೆಂತ್ ನಮ್ಮ ಇಂಡಿಯಾದಾಗಿರ್ಬೋದು ಅಥವಾ ಓವರ್ಸೀಸ್ ಆಗಿರ್ಬೋದು, ಫಿನಿಶಿಂಗ್ ಟಚ್ ಅಲ್ಲಿ ಅದೇ ರೀತಿಯಾಗಿ ಎಲ್ಲ ಕಡೆ ಕೂಡ ನಮ್ಮ ಇಂಡಿಯಾಗೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಪ್ಲೇಯರ್ಸ್ ಗಳು ಇರೋದಂತಾನೆ ಹೇಳ್ಬೋದಾಗಿದೆ. ನಮ್ಮ ಇಂಡಿಯಾ ಓವರ್ಸೀಸ್ ಕಡೆ ಹೆಚ್ಚಿನಾಗಿ ಡಿಪೆಂಡ್ ಹಾಕೊಂಡಿರೋದು ನಮ್ಮ RCB ಅಂತ ಬರೋದಾದ್ರೆ, ಓವರ್ಸೀಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಪಿಕ್ಸ್ ಗಳನ್ನ ನಮ್ಮ RCB ಮಾಡುವಂತ ಸಾಧ್ಯತೆ ಇರೋದು. ಮತ್ತೆ ಏನಪ್ಪ ಅಂತ ಹೇಳಿದ್ರೆ, ನಾ ಹೇಳಿದೆ ಮೊದಲೇ ಈ ಬಾರಿ ಚಿನ್ನಸ್ವಾಮಿ ಸ್ಟೇಡಿಯಂ ಕನ್ಫರ್ಮ್ ಆಗಿರೋದ್ರಿಂದ ನಮ್ಮ CM ಅಂಡ್ DK ಶಿವಕುಮಾರ್ ಅವರೆಲ್ಲ ಕೂಡ ಕನ್ಫರ್ಮ್ ಆಗಿರೋದು. ಗೌರ್ಮೆಂಟ್ ಇಂದ ಕೂಡ ಅಪ್ರೂವಲ್ ಆಗಿರೋದು ಈ ಬಾರಿ ಚಿನ್ನಸ್ವಾಮಿ ಈ ಬಾರಿ IPL ಹೋಸ್ಟ್ ಗೆ ಓಕೆ ಅಂತ. ಅದಕ್ಕಾಗಿ ಸ್ಟಾರ್ಟಿಂಗ್ ಮ್ಯಾಚ್ ಕೂಡ ಚಿನ್ನಸ್ವಾಮಿಲಿ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಮಾಜಿ ಟೀಮ್ ವಿನ್ ಆಗಿರೋದ್ರಿಂದ ನಮ್ಮ RCB, ಅದಕ್ಕೆ ಚಿನ್ನಸ್ವಾಮಿಲಿ ಸ್ಟಾರ್ಟಿಂಗ್ ಮ್ಯಾಚ್ ಆಗುತ್ತೆ. ಅದೇ ರೀತಿಯಾಗಿ ಆಲ್ ಮ್ಯಾಚಸ್ ಅಂತೂ ನಮ್ಮ RCB ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಫೈನಲ್ ಮ್ಯಾಚ್ ಕೂಡ ವೆನ್ಯೂ ಕೂಡ ನಮ್ಮ ಚಿನ್ನಸ್ವಾಮಿನೇ. ಅದಕ್ಕಾಗಿ ಈ ಬಾರಿ ಅಂತೂ ಇಲ್ಲಿ ಏನು ಟಾಸ್ ಅಂತೂ ಮ್ಯಾಟ್ರ್ ಅಂತೂ 100% ಆಗಲ್ಲ ಗೈಸ್. ಲಿಟ್ರಲ್ ಹೇಳ್ಬೇಕು ಅಂತ ಹೇಳಿದ್ರೆ ಟಾಸ್ ಅಂತೂ ಕಿಂಚಿತ್ತು ಮ್ಯಾಟ್ರ್ ಆಗಲ್ಲ ಫೈನಲ್ ಅಂತ ಬಂದ್ರೆ. ಯಾವುದೇ ನಮ್ಮ ಚಿನ್ನಸ್ವಾಮಿ ಅಂತೂ ಚೇಸಿಂಗ್ ಆದ್ರೂ ಆಗುತ್ತೆ, ಒಮ್ಮೊಮ್ಮೆ ಡಿಫೆಂಡ್ ಆದ್ರೂ ಆಗತ್ತೆ. ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಅಂತೂ 100% ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಅದಕ್ಕಾಗಿ ಚಿನ್ನಸ್ವಾಮಿ ಅಂತ ಬಂದ್ರೆ ಸಿಕ್ಕಾಪಟ್ಟೆ ಭಯ ಇರೋದಂತ ಹೌದು. ನೋಡುವ ನಮ್ಮ ಚಿನ್ನಸ್ವಾಮಿಲಿ ಆಗ್ತಾ ಇರೋದು. ಅದೇ ರೀತಿಯಾಗಿ IPL ನಲ್ಲೂ ಕೂಡ ಎಲ್ಲ 10 ಟೀಮ್ಸ್ ಗಳು ಕೂಡ ನಮ್ಮ RCB 16 ಕೋಟಿ ಇಟ್ಕೊಂಡು ಯಾರನ್ನ ಬಿಗ್ ಪರ್ಚೇಸ್ ಮಾಡತ್ತೆ ಮೇನಕೊಂಡು ಒಳ್ಳೆ ಆಲ್ರೌಂಡರ್ ಆರ್ ಒಳ್ಳೆ ಬೌಲಿಂಗ್ ಅಟ್ಯಾಕ್ ನಮ್ಮ RCB ಟಾರ್ಗೆಟ್ ಮಾಡುವಂತ ಸಾಧ್ಯತೆ ಇರೋದು. ನೋಡು 2 ಗಂಟೆಗೆ ಗೊತ್ತಾಗುತ್ತೆ, 2 ಗಂಟೆಗೆ ಯಾರ್ಯಾರನ್ನ ಪರ್ಚೇಸ್ ಮಾಡತ್ತೆ ನಮ್ಮ RCB, ಅದೇ ರೀತಿಯಾಗಿ ಯಾರ್ಯಾರು 100% ಪರ್ಚೇಸ್ ಆಗ್ತಾರೆ ಅನ್ನೋದನ್ನ ನೋಡ್ತಾರೆ. ನಿಮ್ಗೆ 2 ಗಂಟೆ ನಂತರ ನಾನು ಕೂಡ ಅಪ್ಡೇಟ್ ನ ಕೊಡ್ತಾನೆ ಇರ್ತೇನೆ ನಮ್ಮ RCB ಯಾರ್ಯಾರು ಬರಬಹುದು, ಅದೇ ರೀತಿಯಾಗಿ ಬಂದಿದ್ದಾರೆ ಅನ್ನೋದನ್ನ. ಈ ಆಪ್ಷನ್ ಅಂತೂ ಸಿಕ್ಕಾಪಟ್ಟೆ, ಅದರಲ್ಲಂತೂ CSK KKR ಅಂತೂ ಹೊಸ ಟೀಮ್ ನ ಬಿಲ್ಡ್ ಮಾಡ್ಬೇಕಾಗಿರೋದು. ಅಷ್ಟು ಪರ್ಸ್ ವ್ಯಾಲ್ಯೂನ ಅವ್ರು ಇಟ್ಕೊಂಡಿರೋದು 60 ಕೋಟಿ, 45-60 ಕೋಟಿ ಒಂದೊಂದು ಟೀಮ್ ಇಟ್ಕೊಂಡಿರೋದು. ಅವರಿಬ್ರು ಹೈಯೆಸ್ಟ್ ಬಿಡ್ ಮಾಡುವಂತ ಸಾಧ್ಯತೆ ಇದೆ. ಯಾವುದೇ ಒಬ್ಬ ಮೆಗಾ ಪ್ಲೇಯರ್ ಆದ್ರೂ ಕೂಡ ಹೈಯೆಸ್ಟ್ ಬಿಡ್ ಅದ್ ಎರಡೇ ಟೀಮ್ ಮಾಡುತ್ತೆ ಮ್ಯಾಕ್ಸಿಮಮ್ ಹಾಕೊಂಡು, ಮತ್ತೆ ಯಾವ ಟೀಮ್ ಅಷ್ಟೊಂದು ಬಿಡ್ ಮಾಡ್ಲಿಕ್ಕೆ ಹೋಗಲ್ಲ. ನಮ್ಮ RCB ಅಂತೂ ಕೋರ್ ಟೀಮ್ ನ ಮೇಂಟೈನ್ ಮಾಡಿರೋದ್ರಿಂದ ಏನು ಕೂಡ ತೊಂದರೆ ಇಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ಆಕ್ಷನ್ ರಿಲೇಟೆಡ್ 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಅದು ಕೂಡ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಪ್ರಸಾರವಾಗುತ್ತೆ ಅಂತ ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡಿರೋದು. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ. ಹೆಚ್ಚಿನ ಕ್ರಿಕೆಟ್ ನ ಇನ್ಫಾರ್ಮೇಶನ್ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.